ಬಂದ್ ಏನಿರುತ್ತೆ ಏನಿರಲ್ಲ. 2 ದಿನದ ಬಂದ್ ಅಸ್ತವ್ಯಸ್ತ ಆಗುತ್ತಾ ಜನಜೀವನ? ಯಾರಿಗೆ ರಜೆ, ಯಾರಿಗೆ ಸಂಕಷ್ಟ? ಇದೇ ಈ ಹೊತ್ತಿನ ಫೋಕಸ್ 18 ಬಂದ್ ಬಾಂಬ್. ಏನಿರುತ್ತೆ ಏನಿರಲ್ಲ. ನಾನು ಪ್ರತಿಮಾ. ಬಂದ್ ಬಂದ್ ಬಂದ್, ಎಲ್ಲಿ ನೋಡಿದ್ರೂ ಬಂದ್ ನದ್ದೇ ಬಿಸಿ ಬಿಸಿ ಚರ್ಚೆ. ಮಂಗಳವಾರ ಮತ್ತು ಬುಧವಾರ ಈ 2 ದಿನ ಭಾರತವೇ ಬಂದ್ ಆಗಲಿದೆ. ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಲಿದೆ. ಹಾಗಾದ್ರೆ ಈ ಬಂದ್ ನಡೀತಾ ಇರೋದಾದ್ರೂ ಯಾಕೆ? ಬಂದ್ಗೆ ಕರೆ ನೀಡಿರೋದು ಯಾರು? ಭಾರತ್ ಬಂದ್ನಿಂದ ಏನಿರುತ್ತೆ ಏನಿರಲ್ಲ? ಈ ಬಂದ್ನಿಂದ ಯಾರಿಗೆ ರಜೆ ಸಿಗುತ್ತೆ, ಯಾರಿಗೆ ಸಂಕಷ್ಟ ಎದುರಾಗುತ್ತೆ? ನಾವು ತೋರಿಸ್ತೀವಿ ನೋಡಿ. 2 ದಿನ ಭಾರತ್ ಬಂದ್, ಅಸ್ತವ್ಯಸ್ತವಾಗುತ್ತಾ ಜನಜೀವನ? ಬಂದ್ ವೇಳೆ ಏನಿರುತ್ತೆ ಏನಿರಲ್ಲ? ಜನವರಿ 8 ಮತ್ತು 9 ಈ 2 ದಿನ ಭಾರತ್ ಬಂದ್. ಈ ಸಲದ ಬಂದ್ ಬಿಸಿ ಜನಸಾಮಾನ್ಯರಿಗೆ ಜೋರಾಗಿ ತಟ್ಟಲಿದೆ. ಸಂಚಾರ ಸಂಪೂರ್ಣ ಸ್ತಬ್ಧವಾಗಿ ಹೋಗಲಿದೆ. ಜನ ನಿಂತಲ್ಲೇ ನಿಂತು ಮೂಲಭೂತ ವಸ್ತುಗಳಿಗೆ ಪರದಾಡೋ ದುಸ್ಥಿತಿ ಎದುರಾಗುತ್ತೆ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಭಯ, ಆತಂಕದ ಕಾರ್ಮೋಡ ದೇಶದ ಉದ್ದಗಲಕ್ಕೂ ದಟ್ಟವಾಗಿದೆ. ಈ ಮಧ್ಯೆ 2 ದಿನ ಬಂದ್ ಇರೋದ್ರಿಂದ ಬಂದ್ ವೇಳೆ ಕರ್ನಾಟಕದಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋ ಗೊಂದಲ ಕೂಡ ಶುರುವಾಗಿದೆ. ಬಂದ್ ಅಂದ್ರೇನೆ ಹಾಗೆ, ಎಲ್ಲರಲ್ಲೂ ಗೊಂದಲ, ಭಯದ ವಾತಾವರಣ ನಿರ್ಮಾಣವಾಗುವಂತೆ ಮಾಡುತ್ತೆ. ಬಂದ್ ದಿನ ಹೊರಗೆ ಹೆಜ್ಜೆ ಇಡಬೇಕಾ ಬೇಡವಾ? ಬಸ್ ಇರುತ್ತಾ ಇಲ್ವಾ? ಕಚೇರಿ, ಸ್ಕೂಲು, ಕಾಲೇಜುಗಳು ಓಪನ್ ಆಗ್ತಾವಾ ಆಗಲ್ವಾ? ಒಂದೊಮ್ಮೆ ನೋಡ್ಕೊಂಡ್ ಬರೋಣ ಅಂತ ಹೊರಗೆ ಹೋದ್ರೆ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದು ಹೋಗುತ್ತವಾ ಅನ್ನೋ ಭಯ, ಭೀತಿ ಕೂಡ ಇರುತ್ತೆ. ಹೀಗಾಗಿ ಸಾಕಷ್ಟು ಜನರಿಗೆ ಬಂದ್ ಯಾಕೆ ಆಗ್ತಿದೆ, ಬಂದ್ ವೇಳೆ ಏನಿರುತ್ತೆ ಏನಿರಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರುತ್ತೆ. ಅಂತ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ನಾಳೆ ನಾವು ಬಂದ್ ಕರೆ ಕೊಟ್ಟಿಲ್ಲ, ಅದು ಜನರಲ್ ಸ್ಟ್ರೈಕ್ ಅಂತ ದೇಶಾದ್ಯಂತ ಆಗುತ್ತೆ. ಫ್ಯಾಕ್ಟ್ರಿ ವರ್ಕರ್ಸು, ಬ್ಯಾಂಕ್ ವರ್ಕರ್ಸು, ಇನ್ಶೂರೆನ್ಸು, ಟ್ರಾನ್ಸ್ಪೋರ್ಟ್ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅಂಗನವಾಡಿ, ಸೇವಾ ಕ್ಷೇತ್ರದಲ್ಲಿರೋರು. ಮತ್ತು ನಾವೇನು ಅಂದರೆ 12 ಬೇಡಿಕೆಗಳು ಕೊಟ್ಟು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಚರ್ಚೆ ಮಾಡಿ ಅಂತಲೇ ಕೊಟ್ಟಿವಿ. ಅವರು ಚರ್ಚೆ ಮಾಡಿಲ್ಲ. ಅದನ್ನು ಸಾತ್ವಿಕವಾದಂಥ ಪ್ರತಿಭಟನೆ ನಾವು ಮಾಡ್ತಿದ್ದೀವಿ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. ಜನವರಿ 8 ಮತ್ತು 9ರಂದು ಬಂದ್ ಬಿಸಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜನವರಿ 8 ಮತ್ತು 9ರಂದು ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಬಂದ್ಗೆ ಕರೆ ನೀಡಿವೆ. ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ವಿವಿಧ ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೀಗಾಗಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ಬುಧವಾರ ಸಂಜೆ 5 ಗಂಟೆಯವರೆಗೂ ಇಡೀ ದೇಶವೇ ಸ್ತಬ್ಧವಾಗಿ ಹೋಗಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಈ ಬಂದ್ಗೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಕೂಡ ಬೆಂಬಲ ಕೊಟ್ಟಿದೆ. ಹೀಗಾಗಿ ಕರ್ನಾಟಕದಲ್ಲಿನ ಜನಸಾಮಾನ್ಯರಿಗೆ ಜನವರಿ 8 ಮತ್ತು 9ರಂದು ಬಂದ್ ಬಿಸಿ ಜೋರಾಗಿ ತಟ್ಟಲಿದೆ. ಮತ್ತು ಎಲ್ಲ ರೀತಿಯ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಅದಕ್ಕೆಲ್ಲ ಕ್ರಮ ತಗೊಳ್ತೇವೆ. ಯಾವ ರೀತಿಯಲ್ಲಿ ನಾವು ಸರ್ಕಾರ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಸರ್, ಬಸ್ KSRTC ಮತ್ತು BMTC ನೌಕರರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಬಸ್ ಅವೈಲೇಬಲ್ ಆಗಲ್ಲ ಮತ್ತು ಸಾರ್ವಜನಿಕ ತೊಂದರೆ ಆಗೇ ಆಗುತ್ತೆ. ಸೊ ಅದಕ್ಕೇನಾದರೂ ಕ್ರಮ ತೆಗೆದುಕೊಳ್ಳೋಣ ಅಂತ ನಾನು ಮಾತಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ನಿರ್ಧಾರ ಮಾಡ್ತೀವಿ. 2 ದಿನ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧ. 4 ನಿಗಮದ 26,000 ಬಸ್ ಸೇವೆ ಸ್ಥಗಿತ. BMTCಯ 8,000 ಬಸ್ ಸಂಚಾರ ಡೌನ್.
ಜನವರಿ 8 ಮತ್ತು 9 2 ದಿನಗಳ ಕಾಲ ಭಾರತ ಬಂದ್ ಇರೋದ್ರಿಂದ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧವಾಗಿ ಹೋಗಲಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮದ ಒಟ್ಟು 26,000 ಬಸ್ಗಳು ರಸ್ತೆಗೆ ಇಳಿಯೋದು ಬಹುತೇಕ ಅನುಮಾನ. ಹಾಗೇನೆ ಬಿಎಂಟಿಸಿಯ 8,000 ಬಸ್ಗಳ ಸಂಚಾರವು ಸ್ಥಗಿತವಾಗುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಪ್ರಯಾಣಿಕರು ಮುಂಜಾಗ್ರತಾ ಕ್ರಮವಾಗಿ ಪ್ರಯಾಣವನ್ನ ಮೊಟಕುಗೊಳಿಸಿಕೊಂಡ್ರೆ ಒಳಿತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಖಂಡಿತ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡತಕ್ಕಂಥ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ. ಎಲ್ಲರೂ ಕೂಡ ಅದರೊಳಗೆ ನಮ್ಮ ಕೆಎಸ್ಆರ್ಟಿಸಿ, NW, BMTC ಎಲ್ಲ ಕಾರ್ಮಿಕರು ಅದರಲ್ಲಿ ಪಾಲ್ಗೊಳ್ತಾರೆ. ನಾಳೆ ನಮ್ಮ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ ನಾಳೆ ಮತ್ತು ನಾಡ್ದು ಬಂದ್ ಆಗ್ತದೆ. ಇದು ಮಾಡಿ ಅದಕ್ಕೆ ಅವಕಾಶ ಕೊಟ್ಟರೆ ಇದು ಮಾಡ್ತೀವಿ, ಇಲ್ಲಾಂದರೆ ಕಷ್ಟ ಆಗ್ತದೆ. ಇವಾಗ ಕೇರಳದಲ್ಲಿ ಗಲಾಟೆ ಆಯಿತು, ಇವಾಗ ನಮ್ಮದೊಂದು 5-6 ಬಸ್ಗಳನ್ನ ಡ್ಯಾಮೇಜ್ ಮಾಡಿದ್ವಿ. ಯಾಕಂದರೆ ನಮ್ಮ ಸರ್ಕಾರದ ಆಸ್ತಿ ನಷ್ಟ ಆಗ್ತದೆ. ಅದನ್ನು ನೋಡಿಕೊಂಡು ನಾವು ಇದು ಮಾಡ್ತೀವಿ. ಸಂಪೂರ್ಣ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಕರೆ ಕೊಟ್ಟಿರೋದ್ರಿಂದ ನಾವು ಬಸ್ಗಳನ್ನ ಓಡಿಸೋದಕ್ಕೆ ಸಾರಿಗೆ ಸೇವೆ ಇರ್ತದೆ. ನಾಳೆ ಇಲ್ಲ ಬಂದು ಇರೋದ್ರಿಂದ ಹೆಂಗಿರ್ತದೆ, ಅವರೇನಾದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಓಡಿಸಿ ಅಂತ ಹೇಳಿ ಓಡಿಸಿ. ಭಾರತ್ ಬಂದ್ಗೆ ಖಾಸಗಿ ವಾಹನಗಳ ಸಂಘ ಕೂಡ ಬೆಂಬಲ ನೀಡಿದೆ. ಆದ್ರೆ ಎಂದಿನಂತೆ ಓಲಾ, ಊಬರ್ ಕಾರ್ಯ ಮುಂದುವರಿಸಲಿವೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೇವೆ ಮುಂದುವರಿಸುವ ಮೂಲಕ ಸಹಕರಿಸಲಿವೆ. ಖಾಸಗಿ ವಾಹನಗಳ ಸಂಘಗಳ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ. ಆದ್ರೆ ಬಂದ್ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ರೆ ಈ ಸೇವೆಗಳು ಕೂಡ ಸ್ಥಗಿತವಾಗುವ ಸಾಧ್ಯತೆ ಇದೆ. ಆಟೋಗಳು ಭಾಗಶಃ ಇರಲ್ಲ. ಬೆಂಗಳೂರಿನಲ್ಲಿ ಇರೋ ಸುಮಾರು 1.60 ಲಕ್ಷ ಆಟೋಗಳಲ್ಲಿ 1 ಲಕ್ಷದಷ್ಟು ಆಟೋಗಳನ್ನು ಒಳಗೊಂಡಿರುವ 10 ಸಂಘಟನೆಗಳು ಬಂದ್ ಅನ್ನ ಬೆಂಬಲಿಸಿವೆ. ಉಳಿದ 60,000 ಆಟೋಗಳಿಂದ ಬೆಂಬಲ ದೊರೆತಿಲ್ಲ. ಹೀಗಾಗಿ ಪೂರ್ಣ ಪ್ರಮಾಣದ ಆಟೋ ಸಂಚಾರ ಇರೋದಿಲ್ಲ. ಶಾಲಾ ಕಾಲೇಜು ಅನುಮಾನ. ಸಂಚಾರ ವ್ಯವಸ್ಥೆ ಬಹುತೇಕ ಸ್ತಬ್ಧವಾಗಿರೋದ್ರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಲಿದೆ. ಹೀಗಾಗಿ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಗೆ 2 ದಿನ ರಜೆ ನೀಡಲು ನಿರ್ಧರಿಸಿರುವುದಾಗಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ತಿಳಿಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪ್ರೇರಿತ ಬಂದ್ಗಳಿಗೆ ನಮ್ಮ ಯಾವುದೇ ಬೆಂಬಲ ಇರೋಲ್ಲ. ಆದರೆ ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಗೆ ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶ ಇದೆ, ಎಲ್ಲೆಲ್ಲಿ ವಾಹನ ಅವಲಂಬಿಸಿ ಮಕ್ಕಳು ಮತ್ತು ಸಿಬ್ಬಂದಿಗಳು ಬರ್ತಾರೆ ಅಂಥ ಕಡೆ ಆಯಾ ಸಂಸ್ಥೆಯ ಮುಖ್ಯಸ್ಥರಿಗೆ ಡಿಸ್ಕ್ರಿಷನ್ ಪವರ್ಸಲ್ಲಿ ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ರಜಾ ಕೊಡೋದು ಸೂಕ್ತ ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು ಕ್ಯಾಂಪ್ಸ್ ರಾಜ್ಯಾದ್ಯಂತ ನಮ್ಮ ಸದಸ್ಯರಿಗೆ ತಿಳಿಸಿದ್ದೇವೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ರಜಾ ನೀಡಬೇಕೇ ಅಥವಾ ಬೇಡವೇ ಅನ್ನೋ ನಿರ್ಧಾರವನ್ನ ಆಯ್ದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ವಹಿಸಲಾಗಿದೆ. ಬಂದ್ಗೆ ಬ್ಯಾಂಕ್ ಸಿಬ್ಬಂದಿ ಬೆಂಬಲ. ಮುಷ್ಕರಕ್ಕೆ ಭಾರತೀಯ ಬ್ಯಾಂಕ್ ನೌಕರರ ಸಂಘಟನೆ ಬೆಂಬಲ ಪ್ರಕಟಿಸಿದೆ. ಇದರಿಂದ 2 ದಿನಗಳ ಕಾಲ ಬ್ಯಾಂಕ್ ಚಟುವಟಿಕೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಒಂದೊಮ್ಮೆ ಬ್ಯಾಂಕ್ಗಳು ಬಾಗಿಲು ತೆರೆದಿದ್ರೂ ಸಿಬ್ಬಂದಿ ಕಚೇರಿಗೆ ಬರೋದು ಗ್ಯಾರಂಟಿ ಇಲ್ಲ. ಬ್ಯಾಂಕ್ ಸಿಬ್ಬಂದಿ ಮುಷ್ಕರದಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಇರೋದ್ರಿಂದ ಬ್ಯಾಂಕ್ ವ್ಯವಹಾರಗಳು ನಡೆಯೋದು ಅನುಮಾನ. ಇನ್ನು SBI ನೌಕರರು ಮುಷ್ಕರದಲ್ಲಿ ಭಾಗವಹಿಸುವುದಿಲ್ಲ. ಹೀಗಾಗಿ ಅದರ ಬ್ಯಾಂಕಿಂಗ್ ವಹಿವಾಟಿನಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಬಿಸಿಯೂಟ ಸೇವೆ, ಅಂಗನವಾಡಿ ಸ್ಥಗಿತ. ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತೆಯರ ಸಂಘಟನೆಗಳು ಕೂಡ ಭಾರತ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ. ಹೀಗಾಗಿ ಈ ಸೇವೆಗಳು ಸಂಪೂರ್ಣ ಸ್ಥಗಿತವಾಗುವ ಸಾಧ್ಯತೆ ಇದೆ. ಇನ್ನು 2 ದಿನಗಳ ಕಾಲ ಭಾರತ್ ಬಂದ್ ಇದ್ರೂ ಯಾವೆಲ್ಲ ಸೇವೆಗಳಿಗೆ ಬಂದ್ ಬಿಸಿ ತಟ್ಟಲ್ಲ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಮೆಟ್ರೋ ಆಪ್ ಆಧಾರಿತ ಟ್ಯಾಕ್ಸಿಗಳು, ಲಾರಿ, ಟ್ರಕ್ಗಳ ಸೇವೆ ಎಂದಿನಂತೆ ಇರಲಿದೆ. ಹಾಗೇನೆ ಪೆಟ್ರೋಲ್ ಬಂಕ್, ಪ್ರವಾಸಿ ವಾಹನಗಳ ಸೇವೆ ಕೂಡ ಇರುತ್ತೆ. ಇನ್ನು ಮೂಲಭೂತ ಮತ್ತು ಅಗತ್ಯ ವಸ್ತುಗಳಾದ ಹಾಲು, ತರಕಾರಿ, ಆಸ್ಪತ್ರೆ ಮತ್ತು ಆಂಬ್ಯುಲೆನ್ಸ್ ಸೇವೆ ಸ್ಥಗಿತವಾಗುವುದಿಲ್ಲ. 50-50 ಬೆಂಬಲ. ನಿರ್ಧಾರ ಪ್ರಕಟಿಸಿದ ಹೋಟೆಲ್ ಮಾಲೀಕರು ಬಂದ್ಗೆ ನೈತಿಕ ಬೆಂಬಲದ ಘೋಷಣೆ ಮಾಡಿದ್ದಾರೆ. ಓಲಾ, ಊಬರ್ ಕೂಡ ನೈತಿಕ ಬೆಂಬಲ ಸೂಚಿಸಿದೆ. ಹಾಗೇನೆ ಚಿತ್ರೋದ್ಯಮ ನೈತಿಕ ಬೆಂಬಲ ಘೋಷಿಸಿದ್ದು, ಚಿತ್ರ ಪ್ರದರ್ಶನ ಬಂದ್ ಮಾಡುವ ಬಗ್ಗೆ ಅಂತಿಮ ನಿರ್ಧಾರ ಹೊರಡಿಸಿಲ್ಲ. ಹಾಗಾದ್ರೆ ಯಾವೆಲ್ಲ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ? ಅವುಗಳ ಬೇಡಿಕೆಗಳಾದರೂ ಏನು?
ಯಾವ ಉದ್ದೇಶದಿಂದ ಜನವರಿ 8 ಮತ್ತು 9ರಂದು ಬಂದ್ ಆಗುತ್ತಿದೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಬಂದ್ನಲ್ಲಿ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗ್ತಾ ಇವೆ, ಅವುಗಳ ಬೇಡಿಕೆಗಳೇನು, ಭಾರತ್ ಬಂದ್ ಬಿಸಿ ಕೇಂದ್ರ ಸರ್ಕಾರಕ್ಕೆ ಹೇಗೆ ತಟ್ಟುತ್ತೆ, ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ 8 ಹಾಗೂ 9ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ರಾಷ್ಟ್ರ ಮಟ್ಟದ 11 ಸಂಘಟನೆಗಳು ನೇರವಾಗಿ ಬಂದ್ನಲ್ಲಿ ಭಾಗವಹಿಸುತ್ತಿವೆ. ಹೀಗಾಗಿ ಮಂಗಳವಾರ ಮತ್ತು ಬುಧವಾರ ವಾಹನ ಸಂಚಾರ ಅಸ್ತವ್ಯಸ್ತವಾಗಲಿದೆ. ಜನಜೀವನದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಯ ಖಂಡನೆ ಸೇರಿದಂತೆ 12 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾದ್ರೆ ಬಂದ್ಗೆ ಕರೆ ನೀಡಿರೋ ಸಂಘಟನೆಗಳು ಯಾವುವು? ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, HMS, AICCTU, CTUC, TUCC, LPF ಹಾಗೂ ಸೇವಾ ಈ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಈ ಎಲ್ಲಾ ಸಂಘಟನೆಗಳು ಕಳೆದ ವರ್ಷ ಸೆಪ್ಟೆಂಬರ್ 28ರಂದು ಒಂದು ಸಭೆ ಸೇರಿದ್ವು. ಆ ಸಭೆಯಲ್ಲೇ ಭಾರತ್ ಬಂದ್ ಮಾಡೋ ತೀರ್ಮಾನಕ್ಕೆ ಬರಲಾಗಿತ್ತು. ಆರ್ಥಿಕ ಬಿಕ್ಕಟ್ಟು, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನ ಖಂಡಿಸಿ ಬಂದ್ಗೆ ಕರೆ ನೀಡಿರುವುದಾಗಿ CITUನ ಕಾರ್ಯದರ್ಶಿ ತಪನ್ ಸೇನ್ ಹೇಳಿದ್ದಾರೆ. ಹಾಗೇನೆ 1926ರ ಟ್ರೇಡ್ ಯೂನಿಯನ್ ಆಕ್ಟ್ ತಿದ್ದುಪಡಿ ಮಾಡಲು ಹೊರಟಿರೋ ಸರ್ಕಾರದ ನಡೆಯನ್ನ CITU ಖಂಡಿಸಿದೆ. ಈ ಕಾಯ್ದೆಯ ತಿದ್ದುಪಡಿ ಮಸೂದೆಗೆ ಸಂಪುಟ ಒಪ್ಪಿಗೆ ನೀಡುವ ಮೂಲಕ ಕಾರ್ಮಿಕ ಸಂಘದ ಹಕ್ಕುಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ ಹಾಗೂ ಗುಲಾಮಗಿರಿಯನ್ನ ಹೇರಲಾಗುತ್ತಿದೆ ಅಂತ ಸೇನ್ ಆರೋಪ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ದೇಶದ ಖಾಸಗಿ ವಲಯದ ಉದ್ಯೋಗ ಸಂಸ್ಕೃತಿಯನ್ನೇ ಕೊಲ್ಲಲಾಗುತ್ತಿದೆ ಅಂತ ತಪನ್ ಸೇನ್ ಆರೋಪಿಸಿದ್ದಾರೆ. ಇನ್ನು ಮೋಟಾರು ವಾಹನ ತಿದ್ದುಪಡಿ ಮಸೂದೆಗೆ ವಿರೋಧಿಸುವುದು ಕೂಡ ಈ ಬಂದ್ನ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಕೇಂದ್ರ ಸರ್ಕಾರದ ಮೋಟಾರು ವಾಹನ ಮಸೂದೆ 2017 ಇದು ಚಾಲಕರ ಮತ್ತು ಜನವಿರೋಧಿ ಮಸೂದೆಯಾಗಿದೆ. ಹೀಗಾಗಿ ಈ ಮಸೂದೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಒಂದು ವೇಳೆ ಈ ಮಸೂದೆ ಜಾರಿಯಾದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇರೋದಿಲ್ಲ, ಬದಲಿಗೆ ಕೇಂದ್ರೀಕರಿಸುವ ಕೆಲಸ ನಡೆಯುತ್ತಿದೆ ಅನ್ನೋದು ವಿವಿಧ ಸಂಘಟನೆಗಳ ವಾದ. ಮೋದಿ ಸರ್ಕಾರ ಇವತ್ತು ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಇವತ್ತು ಕಾರ್ಮಿಕರ ವಿರುದ್ಧವಾದಂಥ ತೀರ್ಮಾನಗಳು ಮಾಡ್ತಾ ಇದ್ದಾರೆ. ಅದು ಪ್ರಾವಿಡೆಂಟ್ ಫಂಡ್ ವಿಚಾರ ಇರ್ಬೋದು, ಅಥವಾ ಅವರಿಗೆ ಪೆನ್ಷನ್ಸ್ ವಿಚಾರ ಇರ್ಬೋದು, ಸಂಬಳದ ವಿಚಾರ ಇರ್ಬೋದು, ಬೇರೆ ಬೇರೆ ಕಾರ್ಮಿಕ ಕಾನೂನುಗಳಿರ್ಬೋದು, ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸನ್ನು ಅದಕ್ಕೆ ಬೆಂಬಲ ಕೊಡದೇ ಇರ್ತಕ್ಕಂಥಿರ್ಬೋದು. ಎಲ್ಲ ಕೂಡ ಇವತ್ತು HAL ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ. HAL ಇವತ್ತು ಸಂಬಳ ಕೊಡೋಕ್ಕಾಗ್ದೇ ಆ ಮಟ್ಟಕ್ಕೆ ಇವತ್ತು HAL ಮುಟ್ಟಿದೆ. ಇಂಥ ಈ HALಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ನಮ್ಮ ರಕ್ಷಣಾ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಪ್ರೈವೇಟ್ ಖಾಸಗಿ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಇದೇ ಅವ್ರ ಉದ್ದೇಶ ಆಗೋಗಿರೋದ್ರಿಂದ ಇವತ್ತು ಖಂಡಿತವಾಗಿಯೂ ನಮ್ಮ ಬೆಂಬಲ ಆ ಸ್ಟ್ರೈಕ್ಗಿದೆ. ಏನು ಕೇಂದ್ರ ಸರ್ಕಾರ ಏನು ವಾಹನ ಕಾಯ್ದೆ ತಿದ್ದುಪಡಿ ಮಾಡಕ್ ಹೊರಟಿದೆ, ಇನ್ನು ಮಾಡಿಲ್ಲ, ಮಾಡಕ್ ಹೊರಡ್ತಾ ಇದೆ. ಅದರಿಂದ ದುಷ್ಪರಿಣಾಮಗಳು ತುಂಬಾನೇ ಇದೆ. ಒಂದು ಮೊದಲನೇದಾಗಿ ಸಾರಿಗೆ ಸಂಸ್ಥೆಗಳು ನಶಿಸು ಹೋಗುವಂತ ಪ್ರಮೇಯ. ನೆಕ್ಸ್ಟ್ ಎರಡನೇದು ಇಲ್ಲಿ ಉದ್ಯೋಗ ಕಳ್ಕೊಳ್ಳುವಂತ ಪ್ರಮೇಯ ಬರುತ್ತೆ. ಹೇಗೆ ಅಂತ ಅಂದ್ರೆ ಇವತ್ತು ನೋಡಿ, ಈ ಅಮೆಂಡ್ಮೆಂಟ್ ಜಾರಿ ಆದ್ರೆ RTO ಇರಲ್ಲ ಸರ್. RTO ಇರಲ್ಲ ಅಂದ್ರೆ ಯಾವ್ದೋ ಖಾಸಗಿ ವ್ಯಕ್ತಿಗಳು ಕೊಡ್ತಾರೆ. ಅದು ನೀವು ಖಾಸಗಿ ವ್ಯಕ್ತಿಗಳು ಯಾವ ರೀತಿ ದಂಡ ಹಾಕ್ತಾರೆ, ಮತ್ತೊಂದು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದೇನಾದ್ರು ಜಾರಿ ಆದ್ರೆ ಎನಿ ಒನ್ ವೆಹಿಕಲ್, ಬಸ್ ಇರ್ಬೋದು, ಕಾರ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಎನಿ ಒನ್ ವೆಹಿಕಲ್ ಯಾವ ಕಂಪ್ನಿ ವೆಹಿಕಲ್ ಇರುತ್ತೆ ಅಲ್ಲೇ ರಿಪೇರಿ ಮಾಡಿಸ್ಬೇಕಾಗುತ್ತೆ. ಈಗ ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಸುಮಾರು 40,000 ಜನ ಮೆಕ್ಯಾನಿಕ್ಗಳಿದ್ದಾರೆ. ಇದನ್ನೇ ನಂಬ್ಕೊಂಡಿರುವಂತ ಅವ್ರ ಕುಟುಂಬಗಳು ಎಷ್ಟು ಜನ ಇದ್ದಾರೆ. ಜೊತೆಗೆ ಬೀದಿ ಬದಿ ವ್ಯವಸ್ಥೆಯಲ್ಲಿ ಮೆಕ್ಯಾನಿಕ್ಗಳಿದ್ದಾರೆ, ಅವ್ರ ಕುಟುಂಬ ಏನಿದೆ. ಕೋಟ್ಯಾಂತರ ಜನ ಕೆಲಸ ಕಳ್ಕೊಳ್ಳುವಂತ ಪ್ರಮೇಯ ಇದೆ ಇದರಲ್ಲಿ, ಈ ಮಸೂದೆಯಲ್ಲಿ. ಇಡೀ ಸಾರಿಗೆ ಸಂಸ್ಥೆ ಅಂದ್ರೆ 54 ಸಾರಿಗೆ ದೇಶವ್ಯಾಪಿ, ಆ ಸಾರಿಗೆ ನೌಕರು ಬೀದಿ ಪಾಲಾಗುವಂತ ಸಮಯ ಇದೆ. ಇವಷ್ಟೇ ಅಲ್ಲ, ವಿವಿಧ ಕಾರ್ಮಿಕ ಸಂಘಟನೆಗಳು ಕೂಡ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡೇ 2 ದಿನಗಳ ಭಾರತ್ ಬಂದ್ಗೆ ಕರೆ ನೀಡಿವೆ. ಹಾಗಾದ್ರೆ ಅವುಗಳ ಬೇಡಿಕೆಗಳು ಏನ್ ಗೊತ್ತಾ? ಮೋಟಾರು ವಾಹನ 2017 ಮಸೂದೆ ಮಂಡನೆ ಬೇಡ. ಕಾರ್ಪೊರೇಟ್ ಕಂಪನಿಗಳ ಪರ ಕಾರ್ಮಿಕ ಕಾನೂನು ತಿದ್ದುಪಡಿಗೆ ವಿರೋಧ. ಗುತ್ತಿಗೆ ಕಾರ್ಮಿಕ ಪದ್ಧತಿ ನಿಷೇಧ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಒತ್ತಾಯ. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು.
ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು 6,000 ಮಾಸಿಕ ನಿವೃತ್ತಿ ವೇತನ ನೀಡಬೇಕು. 18,000 ಕನಿಷ್ಠ ವೇತನ ನಿಗದಿಯಾಗಬೇಕು. ಹೀಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರಮಟ್ಟದ 11 ಸಂಘಟನೆಗಳು 2 ದಿನಗಳ ಭಾರತ್ ಬಂದ್ಗೆ ಇಳಿದಿವೆ. ಹೀಗಾಗಿ 2 ದಿನಗಳ ಈ ಬಂದ್ ಬಹುತೇಕ ಯಶಸ್ವಿಯಾಗುತ್ತೆ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇವೆ. ಬಂದ್ ಯಶಸ್ವಿಯಾದ್ರೆ ಜನಜೀವನ ಅಸ್ತವ್ಯಸ್ತವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದನ್ನ ಅರಿತಿರೋ ದೇಶದ ಎಲ್ಲಾ ರಾಜ್ಯಗಳ ರಾಜ್ಯ ಸರ್ಕಾರಗಳು ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿವೆ. ಅದರಲ್ಲೂ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ರ್ಯಾಲಿ, ಪ್ರತಿಭಟನೆಗಳು ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ 2 ದಿನಗಳ ಕಾಲ ಜನಜೀವನ ಅಸ್ತವ್ಯಸ್ತವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಬಂದ್ ಅನ್ನ ಎದುರಿಸೋದಕ್ಕೆ ಜನ ಹೇಗೆ ಸಿದ್ಧವಾಗಬೇಕು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬಂದ್ ಅಂದ್ರೆ ಸಾಕು ಜನ ಬೆಚ್ಚಿ ಬೀಳ್ತಾರೆ. ಒಂದು ದಿನ ವಾಹನ ಬೀದಿಗಿಳಿದ್ರೆ ಸಾಕು ಯಾವ ದಿಕ್ಕಿನಿಂದ ಯಾರು ಕಲ್ಲು ತೂರ್ತಾರೋ ಅನ್ನೋ ಭಯ ಇರುತ್ತೆ. ಅದರಲ್ಲೂ ಬೆಂಗಳೂರಿನಂತ ಮಹಾನಗರಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ, ರ್ಯಾಲಿಗಳು ನಡೆದು ಹೋಗ್ತಾವೆ. ಈ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ತೆಗೆದ್ರೆ ಅಹಿತಕರ ಘಟನೆಗಳು ಸಂಭವಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಂದ್ ದಿನ ಎಲ್ಲಾ ರಸ್ತೆಗಳು ಬಿಕೋ ಅಂತಿರ್ತವೆ. ಇನ್ನು ಬಂದ್ ಹಿನ್ನೆಲೆಯಲ್ಲಿ ಸಾರಿಗೆ ವ್ಯವಸ್ಥೆ ಬಹುತೇಕ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಲವು ವಿಶ್ವವಿದ್ಯಾನಿಲಯಗಳು ಪರೀಕ್ಷೆಗಳನ್ನ ಮುಂದೂಡಿವೆ. ನಿಜ ಹೇಳಬೇಕು ಅಂದ್ರೆ ಮಂಗಳವಾರ ಮತ್ತು ಬುಧವಾರ 2 ದಿನ ಬೆಂಗಳೂರಿನ ಬೀದಿಗಳಲ್ಲಿ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಅದೇನೇ ಇರಲಿ, 2 ದಿನಗಳ ಕಾಲ ಭಾರತ್ ಬಂದ್ ಇದೆ. ಇದಕ್ಕೆ ರಾಜ್ಯ ಸರ್ಕಾರದ ಬೆಂಬಲವೂ ಇದೆ. ಇದರಿಂದ ರಾಜ್ಯದಲ್ಲಿ ಸಂಚಾರ ಸಂಪೂರ್ಣ ಬಂದ್ ಆಗೋ ಸಾಧ್ಯತೆ ಇದೆ. ಶಾಲಾ ಕಾಲೇಜು ಬ್ಯಾಂಕ್ಗಳು ತೆರೆಯೋದೇ ಡೌಟು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 2 ದಿನ ನಾಡಿನ ಜನಜೀವನ ಅಸ್ತವ್ಯಸ್ತವಾಗೋ ಸಾಧ್ಯತೆ ಇದೆ. ನೋಡಿದ್ರಲ್ಲ, 2 ದಿನಗಳ ಭಾರತ್ ಬಂದ್ಗೆ ರಾಜ್ಯ ಸರ್ಕಾರದ ಬೆಂಬಲ ಇದೆ. ಹೀಗಾಗಿ ಬಂದ್ ಬಿಸಿ ಕರ್ನಾಟಕದಲ್ಲಿ ಜೋರಾಗಿ ತಟ್ಟಲಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.